ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು Xiaomi ಕಂಪನಿಯ ಮತ್ತೊಂದು ಹೊಸ ಫೋನ್ನ ತೊಗೊಂಡ್ಬಂದಿದ್ದೀನಿ. ಹೌದು, ಈ ಫೋನ್ನ ಇದರ ಇಂಟರ್ಫೇಸ್ ನೋಡ್ತಾ ಇರುವಾಗಲೇ ನೀವು ಅನ್ಕೊಬೋದು ಇದು ಯಾವ ಒಂದು ಫೋನ್ ಅಂತೇಳಿ. ಹೌದು ಸ್ನೇಹಿತರೆ, Redmi Y3 ಈ ಒಂದು ಫೋನ್ನ ಸ್ನೇಹಿತರೆ ಇವತ್ತು ಅಂದರೆ 24ನೇ ಏಪ್ರಿಲ್ 2019ಕ್ಕೆ Xiaomi ಕಂಪನಿ ಅಂದರೆ ರೆಡ್ಮಿ ಅದರ ಒಂದು ಸಬ್ ಬ್ರ್ಯಾಂಡ್ ಆಗಿರುವಂಥ ಒಂದು ರೆಡ್ಮಿ ಈ ಒಂದು ಫೋನ್ನ ಬಿಡುಗಡೆ ಮಾಡಿದೆ. ಸೊ ಈ ಒಂದು ಫೋನ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಇದರ ಒಂದು ಅನ್ಬಾಕ್ಸಿಂಗ್ ಮಾಡೋಣ ಮತ್ತು ಈ ಒಂದು ಬಾಕ್ಸ್ ಒಳಗಡೆ ಯಾವ ಕಂಟೆಂಟ್ ಬಂದಿದೆ ಮತ್ತು ಈ ಒಂದು Redmi Y3 ಈ ಒಂದು ಸ್ಮಾರ್ಟ್ ಫೋನ್ ಯಾವ ರೀತಿಯಲ್ಲಿ ಬಿಲ್ಡ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ Redmi Y3 ಅಂದರೆ ವೈ ಅಂದರೆ ಸ್ನೇಹಿತರೆ ಇದು ವೈ ಸೀರೀಸಿನ ಒಂದು ಫೋನ್ ಆಗಿರುತ್ತೆ. ವೈ ಅಂದರೆ ಯೂತ್, ಅಂದರೆ ಯೂತ್ಗಾಗಿ Xiaomi ಕಂಪನಿ ರೆಡ್ಮಿಯ ಒಂದು Y3 ಒಂದು ಫೋನ್ನ ಬಿಡುಗಡೆ ಮಾಡಿದೆ. ಸೊ ಯೂತ್ಗೆ ಅಂದರೆ ಸ್ನೇಹಿತರೆ ಒಂದು ರೀತಿಯಲ್ಲಿ ಸೆಲ್ಫಿ ಅಂದರೆ ಯಾವುದೇ ರೀತಿಯ ಒಂದು ಫೋಟೋಗ್ರಫಿಯಲ್ಲಿ ಯೂತ್ಗೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಫೋನಲ್ಲಿ ಸ್ನೇಹಿತರೆ 32 ಮೆಗಾ ಪಿಕ್ಸೆಲ್ನ ಒಂದು ಸೆಲ್ಫಿ ಕ್ಯಾಮ್ರಾನ ಈ ಒಂದು ಡಿವೈಸಲ್ಲಿ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಫೋನ್ನ ಇವತ್ತು ನಾವು ಅನ್ಬಾಕ್ಸ್ ಮಾಡಿಬಿಟ್ಟು ಇದರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ, ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಮಾಡಿದೆ. ಸೊ ನೋಡಿ ಸ್ನೇಹಿತರೆ, ಇದನ್ನು ಈ ರೀತಿಯಲ್ಲಿ ಅನ್ಬಾಕ್ಸ್ ಮಾಡ್ಬೋದು. ಸೊ ಈ ಬಾಕ್ಸ್ನ ನಾನು ಈಗಾಗಲೇ ಓಪನ್ ಮಾಡಿಟ್ಟಿದ್ದೀನಿ, ಯಾಕಂದರೆ ಈ ಒಂದು ವೀಡಿಯೋದಲ್ಲಿ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಫೋನಲ್ಲಿ ನೋಡ್ಬೋದು, ಈ ಒಂದು ಬಾಕ್ಸ್ ಈ ರೀತಿಯಲ್ಲಿ ಬರುತ್ತೆ. ಸೊ ಈ ಒಂದು ಬಾಕ್ಸಲ್ಲಿ ಈ ರೀತಿಯಲ್ಲಿ ತೊಗೊಬೋದು. ಇದರಲ್ಲಿ ಈ ರೀತಿಯಲ್ಲಿ ಒಂದು ಬಾಕ್ಸ್ ಬರುತ್ತೆ ಸ್ನೇಹಿತರೆ, ನೋಡ್ಬೋದು. ಸೊ ಇದರಲ್ಲಿ ನಿಮಗೊಂದು ಬಾಕ್ಸ್, ಇದರಲ್ಲೊಂದು ಪ್ಯಾಕ್ ಬರುತ್ತೆ. ಈ ಪ್ಯಾಕ್ ಒಳಗಡೆ ಈ ರೀತಿಯಲ್ಲಿ ಇದು ಒಂದು ಪ್ಯಾಕ್ ಆಗಿರುತ್ತೆ. ಸೊ ಅದನ್ನು ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ಮೇಲೆ ನೋಡಿ ಇದರೊಳಗಡೆ ಸ್ನೇಹಿತರೆ ಈ ರೀತಿಯಲ್ಲಿ ಕೆಲವು ಪ್ಯಾಕೇಜ್ ಬರುತ್ತೆ. ಅದನ್ನು ಸಹ ಓಪನ್ ಮಾಡಿದ್ಮೇಲೆ ನೋಡ್ಬೋದು, ಇದರಲ್ಲಿ ನಿಮಗೆ ಕೆಲವು ಯೂಸರ್ ಮ್ಯಾನ್ಯುವಲ್ ಗೈಡ್ ಸಿಗುತ್ತೆ ಸ್ನೇಹಿತರೆ. ನೋಡ್ಬೋದು, ಇದು ಯೂಸರ್ ಮ್ಯಾನ್ಯುವಲ್ ಗೈಡ್ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿಯಲ್ಲಿ ಬಳಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ಇದರೊಳಗಡೆ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಸಿಲಿಕಾನ್ ಕವರ್ ಸಹ ಈ ಒಂದು ಬಾಕ್ಸ್ ಜೊತೆ ಕೊಡ್ತಾರೆ ಈ ಒಂದು ಫೋನ್ಗೋಸ್ಕರ. ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ಇದರಲ್ಲಿ ನಾವು ಓಪನ್ ಮಾಡಿ ನೋಡಿದ್ರೆ, ಸೊ ಇದರಲ್ಲಿ ನಿಮಗೆ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಸಹ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ಬಾಕ್ಸ್ ಒಳಗಡೆ. ಸೊ ಅದು ಬಿಟ್ಟು ಇದನ್ನು ನಾವು ಸೈಡ್ಗೆ ಇಡೋಣ, ಇದೆಲ್ಲ ಒಂದು ಮಾಹಿತಿಯನ್ನು. ಅದಾದಮೇಲೆ ನೋಡೋಣ ಬಾಕ್ಸಲ್ಲಿ ಇನ್ನೂ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಅದಾದಮೇಲೆ ಸ್ನೇಹಿತರೆ ನೋಡ್ಬೋದು, ಈ ಒಂದು ಫೋನ್ ಒಳಗಡೆ ಸ್ನೇಹಿತರೆ ನಿಮಗೆ ಒಂದು ಡಿವೈಸ್ ಬರುತ್ತೆ Redmi Y3. ಸೊ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರುವಂತೆ ಈ ಒಂದು ಫೋನ್ ಏನು ಬರ್ತಾ ಇದೆ ಸ್ನೇಹಿತರೆ, ಇದು Xiaomi ಕಂಪ್ನಿಯ Redmi Y3. ಸೊ ಇದು ಅದ್ದೂರಿಯ ಒಂದು ಫಿನಿಶಿಂಗ್ ಅಂದರೆ ಒಂದು ಶೈನಿಂಗ್ ಫಿನಿಶ್ನ ಈ ಒಂದು ಫೋನ್ನ ಹೊಂದ್ಕೊಂಡಿದೆ. ಇದು ನನ್ನ ಹತ್ರ ಏನು ಬಂದಿದೆ, ಇದು ಬ್ಲ್ಯಾಕ್ ಕಲರ್ನ ಒಂದು ಫೋನ್ ಆಗಿರುತ್ತೆ. ಸೊ ಇದನ್ನು ನಾನು ಬೂಟ್ ಮಾಡ್ತೀನಿ, ಬೂಟ್ ಮಾಡಿಬಿಟ್ಟು ನೋಡ್ತೀನಿ ಇದರಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಫೋನ್ ಬರುತ್ತೆ ಅಂತೇಳಿ. ನೋಡಿ, ಇದನ್ನು ಬೂಟ್ ಮಾಡ್ತಾ ಇದ್ದಂಗೆ ಇಲ್ಲಿ ನಿಮಗೆ Redmi by Xiaomi ಅಂತ ಬರುತ್ತೆ. ಇದು ನಾನು ಸೈಡ್ಗೆ ಇಡ್ತೀನಿ. ಸೈಡ್ಗೆ ಬಿಟ್ಟು ನೋಡೋಣ ಬಾಕ್ಸಲ್ಲಿ ಇನ್ನೂ ಏನೇನು ಮಾಹಿತಿಯನ್ನು ಅಂದರೆ ಯಾವ ಕಂಟೆಂಟ್ಗಳನ್ನ ಕೊಟ್ಟಿದ್ದಾರೆ ಆಕ್ಸೆಸರೀಸ್ ಅಂತ. ಇದನ್ನು ನಾವು ಸೈಡ್ಗೆ ಇಟ್ಕೊಂಡೆ. ಸೊ ಮೊದಲಿಗಾಗಿ ಸ್ನೇಹಿತರೆ ಈ ಒಂದು ಡಿವೈಸ್ ಜೊತೆಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ನಿಮಗೆ ಒಂದು ಮೈಕ್ರೋ USB ಕೇಬಲ್ ಲೈನ್ ಸಿಗುತ್ತೆ ಸ್ನೇಹಿತರೆ. ಇದು ನಿಮಗೆ 2.2 ಮೈಕ್ರೋ USB ಕೇಬಲ್ ಲೈನ್ ಸಿಗ್ತಾ ಇದೆ. ಸೊ ಇದನ್ನು ನೀವು ಚಾರ್ಜ್ಗೋಸ್ಕರ ಯೂಸ್ ಮಾಡ್ಬೋದು. ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ನಿಮಗೆ ಇಲ್ಲಿ ಒಂದು ಚಾರ್ಜರ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ, ಇಲ್ಲಿ ನೋಡ್ಬೋದು. ಸೊ ಅದನ್ನು ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಸೊ ಈ ಒಂದು ಅಡಾಪ್ಟರ್ ಏನು ಕೊಡ್ತಾ ಇದೆ ಸ್ನೇಹಿತರೆ, ಇದು ನಿಮಗೆ ಕಂಪ್ಲೀಟಾಗಿ ನಿಮಗೆ 5 ವೋಲ್ಟ್ ನಿಮಗೆ ಔಟ್ಪುಟ್ ಕೊಡ್ತಾ ಇದೆ. ಜೊತೆಗೆ ಇಲ್ಲಿ ನಿಮಗೆ 2 ಆಂಪಿಯರ್ ನಿಮಗೆ ಈ ಒಂದು ಅಡಾಪ್ಟರ್ ಏನು ಕೊಡ್ತಾ ಇದೆ ಇದು ನಿಮಗೆ ಕೊಡುತ್ತೆ. ತುಂಬ ಗಟ್ಟಿಮುಟ್ಟಾಗಿ ಕೂಡ ಇದೆ. ಸೊ ಇದನ್ನು ಸಹ ಈ ಒಂದು ಬಾಕ್ಸ್ ಜೊತೆಗೆ ಬರುತ್ತೆ. ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ಇದೆಲ್ಲ ಸೈಡ್ಗೆ ಇಟ್ಬಿಟ್ಟು ನಾವು ಡೈರೆಕ್ಟಾಗಿ ಈ ಒಂದು ಫೋನ್ನ ತಗೊಂಡು ನೋಡೋಣ ಈ ಫೋನಲ್ಲಿ ಇನ್ನೂ ಏನೇನು ಬಂದಿದೆ ಅನ್ನೋವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು. ನೋಡಿ, ಇದರ ಇಂಟರ್ಫೇಸ್ ನೋಡಬೇಕಂದ್ರೆ ಸ್ನೇಹಿತರೆ ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ, ನೋಡ್ಬೋದು. ಇದು ಸ್ನೇಹಿತರೆ ಈಗಾಗಲೇ ನಾನು ಇವತ್ತು ಅಂದರೆ 24ನೇ ಏಪ್ರಿಲ್ 2019ಕ್ಕೆ ರೆಡ್ಮಿ ಅವರು 2 ರೀತಿಯ ಒಂದು ಫೋನ್ಗಳನ್ನ ಬಿಡುಗಡೆ ಮಾಡಿದ್ದಾರೆ, Redmi Y3 ಮತ್ತು Redmi 7 ಅಂತೇಳಿ. ಸೊ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ Redmi 7 ಸ್ಮಾರ್ಟ್ಫೋನಿನ ಒಂದು ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಲುಕ್ ಈಗಾಗಲೇ ನಾವು ಪಬ್ಲಿಷ್ ಮಾಡಿದ್ದೀವಿ, ನಾವು ಅಲ್ಲಿ ನೋಡ್ಬೋದು. ಸೊ ಇದು Redmi Y3ಯ ಒಂದು ಮಾಹಿತಿ ಆಗಿರುತ್ತೆ. ಸೊ ಮೊದಲಿಗೆ ಸ್ನೇಹಿತರೆ ಈ ಒಂದು ಫೋನಿನ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ ಈ ಒಂದು Redmi Y3 ಏನು ಬರ್ತಾ ಇದೆ, ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಕಂಪ್ಲೀಟಾಗಿ 6.3 ಇಂಚಿನ ನಿಮಗೆ IPS LCD ಡಿಸ್ಪ್ಲೇ ಜೊತೆಗೆ ಈ ಒಂದು ಫೋನ್ ಬರುತ್ತೆ. ಅಂದರೆ ಇದು ಸಹ ನೀವು ನೋಡ್ಬೋದು, ಇದರಲ್ಲಿ ನಿಮಗೆ 3 ಕಡೆ ಇದು ನಿಮಗೆ ಕಂಪ್ಲೀಟಾಗಿ ಬೆಜಲ್ಲೆಸ್ ಆಗಿರುತ್ತೆ. ಸೊ ಹಾಗಾಗಿ ಇದು ಕಂಪ್ಲೀಟಾಗಿ ಇದು ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಒಂದು ಡಿವೈಸ್ ಬರುತ್ತೆ, ನೋಡ್ಬೋದು. ಈ ರೀತಿಯಲ್ಲಿ ಈ ಒಂದು ಡಿಸ್ಪ್ಲೇಯ ಒಂದು ಮಾಹಿತಿ ಬರುತ್ತೆ, ಇಲ್ಲಿ ನೋಡ್ಬೋದು. ಡಿಸ್ಪ್ಲೇ ಕಂಪ್ಲೀಟಾಗಿ ನೀವು ನೋಡ್ಬೋದು ಸ್ನೇಹಿತರೆ ಯಾವ ರೀತಿಯಲ್ಲಿ ಇದರ ಒಂದು ಬೆಜಲ್ಗಳು ಬರ್ತಾ ಇದೆ ಅಂತೇಳಿ. ಕೆಳಗಡೆ ಮಾತ್ರ ನಿಮಗೆ ಬೆಜಲ್ ಬರ್ತಾ ಇದೆ ಮತ್ತು ಇದು 3 ಕಡೆಯೂ ಕಂಪ್ಲೀಟಾಗಿ ನಿಮಗೆ ಬೆಜಲ್ಲೆಸ್ ಆಗಿದೆ ಮತ್ತು ಇಲ್ಲಿ ನಿಮಗೆ ಒಂದು ವಾಟರ್ ಡ್ರಾಪ್ ನಾಚ್ ಕೂಡ ಈ ಒಂದು ಡಿವೈಸಲ್ಲಿ ಬರ್ತಾ ಇದೆ. ಸೊ ಸ್ನೇಹಿತರೆ Redmi 7 ಮತ್ತು Redmi Y3ಯಲ್ಲಿ ಕೆಲವು ಸ್ಪೆಸಿಫಿಕೇಷನ್ ಮಾತ್ರನೇ ಮೇಲೆ ಕೆಳಗಡೆ ಇದೆ. ಅಂತಂದರೆ ಈ ಒಂದು ಡಿವೈಸ್ ಏನು ಬರ್ತಾ ಇದೆ ಸ್ನೇಹಿತರೆ Redmi Y3 ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಇವತ್ತು ಈಗಾಗಲೇ ಬಿಡುಗಡೆ ಆಗಿದೆ. ಇದರ ಬೆಲೆ ಸ್ನೇಹಿತರೆ 9,999 ರೂಪಾಯಿ, ಅಂತಂದರೆ 10,000 ರೂಪಾಯಿ ಒಳಗಡೆ ಅದ್ದೂರಿಯಾದಂತಹ ಒಂದು ಫೋನ್ನ ಯೂತ್ ಜನ್ರೇಷನ್ಗೋಸ್ಕರ ಈ ಒಂದು ಫೋನ್ನ ಅದ್ದೂರಿಯಾಗಿ ಬಿಡುಗಡೆ ಮಾಡಿದ್ದಾರೆ. ಸೊ
ಅದು ಬಿಟ್ಟು ಸ್ನೇಹಿತರೆ ಇದರಲ್ಲಿ ಕೆಲವು ಮತ್ತು ಇನ್ನಿತರ ಕೆಲವು ಮಾಹಿತಿ ಅಂದರೆ ಇದರ ಒಂದು ಹಾರ್ಡ್ವೇರ್ ಡೀಟೇಲ್ಗಳ ಬಗ್ಗೆ ಅಥವಾ ಇದರ ಒಂದು ಇಂಟರ್ನಲ್ ಡೀಟೇಲ್ಗಳ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಇದಕ್ಕೊಳಗಡೆ ಹೋಗೋಣ. ಸೊ ಈ ಒಂದು ಫೋನ್ ಸ್ನೇಹಿತರೆ ನಿಮಗೆ ಆ್ಯಂಡ್ರಾಯ್ಡ್ 9.0 ಪೈ ಅಂದರೆ ನಿಮಗೆ MIUI 9 ಜೊತೆ ಇದು ರನ್ ಆಗುತ್ತೆ. ಸೊ ಇದು ಸಹ ಸ್ನೇಹಿತರೆ ರೆಡ್ಮಿ 7 ಅಂತೆ ಇದು ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 632 ಒಂದು ಚಿಪ್ಸೆಟ್ನ ಈ ಒಂದು ಫೋನಲ್ಲಿ ರನ್ ಆಗುತ್ತೆ. ಜೊತೆಗೆ ನಿಮಗೆ ಆಕ್ಟೋ ಕೋರ್ ಪ್ರೋಸೆಸ್ ಏನು ಬರ್ತಾ ಇದೆ ಆಕ್ಟೋ ಕೋರ್ 1.8 GHz ನಿಮಗೆ ಕ್ಲಾಕ್ ಟೈಮ್ ನಿಮಗೆ ಈ ಒಂದು ಫೋನಲ್ಲಿ ರನ್ ಆಗುತ್ತೆ. ಅದು ಬಿಟ್ಟು ಸ್ನೇಹಿತರೆ ರೆಡ್ಮಿ Y3 ಮತ್ತು ರೆಡ್ಮಿ 7ನಲ್ಲಿ ಕೆಲವು ಸೆನ್ಸರ್ಗಳು ಮಿಸ್ ಔಟ್ ಇದೆ. ಸೊ ರೆಡ್ಮಿ Y3ಯಲ್ಲಿ ಸ್ನೇಹಿತರೆ ನಿಮಗೆ ಒಂದು ಗೈರೋ ಸೆನ್ಸರ್ ಕೂಡ ಬರುತ್ತೆ. ಜೊತೆಗೆ ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ 2 ಫೀಚರ್ಗಳನ್ನ ಈ ಒಂದು ಡಿವೈಸ್ ಅಂದರೆ ರೆಡ್ಮಿ Y3ಯಲ್ಲಿದೆ. ಆದರೆ ರೆಡ್ಮಿ 7ನಲ್ಲಿ ಈ 2 ಫೀಚರ್ಗಳನ್ನ ಕೊಟ್ಟಿಲ್ಲ. ಸೊ ಅದು ಬಿಟ್ಟು ಒಂದು ಪ್ರಕಾರ ಹೇಳಬೇಕಂದ್ರೆ ರೆಡ್ಮಿ 7 ಮತ್ತು ರೆಡ್ಮಿ Y3 ಎರಡೂ ಸಹ ಒಂದೇ ರೀತಿಯ ಒಂದು ಫೋನ್ಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಸ್ನೇಹಿತರೆ ನೀವು ಇದರ ಒಂದು ಇಂಟರ್ನಲ್ ಡೀಟೇಲ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಾವು ಈಗಾಗಲೇ ಹಲವಾರು ರೀತಿಯ ಒಂದು ಟೆಸ್ಟಿಂಗ್ ಸಹ ನಾವು ಮಾಡಿದ್ದೀವಿ. ಸೊ ಇದರಲ್ಲಿ ನೀವು ಒಂದು ರೀತಿಯಲ್ಲಿ ನೀವೊಬ್ಬ ಗೇಮರ್ ಆಗಿದ್ದರೆ ಸೊ ಅಲ್ಲಿ ಸಹ ನೀವು ಅದ್ದೂರಿಯಾಗಿ ನೀವು ಗೇಮ್ ಕೂಡ ಇದರಲ್ಲಿ ಆಡ್ಬೋದು. ಅಂದರೆ ಈಗ ನೀವು ಪಬ್ಜಿ ಗೇಮ್ ಆಗಿರ್ಬೋದು. ಸೊ ಯಾವುದೇ ರೀತಿಯ ಒಂದು ಹೈ ಗ್ರಾಫಿಕ್ ಗೇಮ್ಗಳನ್ನ ಈ ಒಂದು ಡಿವೈಸ್ಗಳಲ್ಲೇ ನೀವು ಆಡ್ಕೊಬಹುದು. ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಮೆಮೊರಿ ಸ್ಲಾಟ್ ಹೇಳಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ ಕಂಪ್ಲೀಟಾಗಿ 2 ರೀತಿಯ ಒಂದು ವೇರಿಯಂಟಲ್ಲಿ ಬರುತ್ತೆ. ಸೊ ಒಂದು 3 GB RAM ಮತ್ತು 32 GB ಒಂದು ಸ್ಟೋರೇಜ್, ಮತ್ತೊಂದು 4 GB RAM ಮತ್ತು 64 GB ಒಂದು ಸ್ಟೋರೇಜಿನ ಒಂದು ವೇರಿಯಂಟಲ್ ಜೊತೆ ಬರುತ್ತೆ. ಇದರಲ್ಲಿ ನೀವು ಸ್ನೇಹಿತರೆ ನಿಮಗೆ ಮೈಕ್ರೋ SD ಕಾರ್ಡ್ ಸಹ ಇದನ್ನು ಬಳಸ್ಕೊಂಡು ಸೊ ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಇದರಲ್ಲಿ ಸ್ನೇಹಿತರೆ ನಿಮಗೆ ಡೆಡಿಕೇಟೆಡ್ ನಿಮಗೆ ಮೈಕ್ರೋ ಸ್ಲಾಟ್ ಅಂದರೆ ಮೈಕ್ರೋ SD ಕಾರ್ಡ್ ಹಾಕುವಂತಹ ಒಂದು ಸ್ಲಾಟ್ ಸಹ ಈ ಒಂದು ಡಿವೈಸಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಎಜೆಕ್ಟ್ ಮಾಡಿ ತೋರಿಸ್ತೀನಿ, ನೋಡ್ಬೋದು. ಸೊ ಇದರಲ್ಲಿ ಸ್ನೇಹಿತರೆ ಒಟ್ಟಿಗೆ ನೀವು ಒಂದು ಮೈಕ್ರೋ SD ಕಾರ್ಡ್ ಮತ್ತು 2 ನ್ಯಾನೋ ಸಿಮ್ಗಳನ್ನ ಈ ಒಂದು ಡಿವೈಸಲ್ಲಿ ನೀವು ಬಳಸ್ಕೊಬೋದು. ಸೊ ಬಳಸ್ಕೊಂಡು ನೀವು ಇದರಲ್ಲಿ ಬಳಸ್ಕೊಬೋದು. ಅದಲ್ಲದೆ ನೀವು ಮೈಕ್ರೋ SD ಕಾರ್ಡ್ನ ಹಾಕ್ಕೊಂಡು 512 GB ನೀವು ಇದರ ಒಂದು ಸ್ಪೇಸ್ನ ನೀವು ಎಕ್ಸ್ಪೆಂಡ್ ಮಾಡ್ಕೊಬೋದು. ಸೊ ಇದು ಈ ಒಂದು ಇಂಟರ್ನಲ್ ಸ್ಟೋರೇಜ್ ಡೀಟೇಲ್ ಮಾಹಿತಿ ಆಗಿರುತ್ತೆ. ಸೊ ಅದು ಬಿಟ್ಟು ಈ ಒಂದು ಫೋನಿನ ಒಂದು ಕೆಲವು ಕ್ಯಾಮ್ರಾ ಸ್ಯಾಂಪಲ್ಸ್ ಬಗ್ಗೆ ನೋಡೋಣ ಸ್ನೇಹಿತರೆ. ಸೊ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ನೋಡ್ಬೋದು. ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ನ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ನಿಮಗೆ ಪ್ರೈಮರಿ ಕ್ಯಾಮ್ರಾ 12 MP ನಿಮ್ಗೆ ಬರುತ್ತೆ f2.2 ಅಪೇಚರ್ ಜೊತೆಗೆ ಇದು ಸಹ ಸ್ನೇಹಿತರೆ ರೆಡ್ಮಿ 7 ಏನು ಬರ್ತಾ ಇದೆ ಅದೇ ರೀತಿಯ ಒಂದು ಸೆನ್ಸರ್ಗಳನ್ನ ಈ ಒಂದು ಡಿವೈಸಲ್ಲಿ ಸಹ ಕೊಟ್ಟಿದೆ. ಒಂದು 12 MP ನಿಮಗೆ f2.2 ಅಪೇಚರ್ ಜೊತೆಗೆ ಬಂದರೆ ಮತ್ತೊಂದು 2 MP ನಿಮಗೆ ಡೆಪ್ತ್ ಸೆನ್ಸರ್ ಜೊತೆಗೆ ಬರುತ್ತೆ. ಜೊತೆಗೆ ನಿಮಗೆ LED ಫ್ಲ್ಯಾಶ್ ಲೈಟ್ ಸಹ ಕೊಡಲಾಗಿದೆ. ಕೊನೆಯದಾಗಿ ಇದರಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಈ ಒಂದು ಡಿವೈಸ್ ಬ್ಯಾಕ್ ಸೈಡಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಸಹ ನಾನು ಇನ್ನೂ ಸೆಟ್ ಮಾಡಿಲ್ಲ, ಬಟ್ ಆದರೂ ಸಹ ಹೇಳಬೇಕಂದ್ರೆ ಸ್ನೇಹಿತರೆ ಇದು ತುಂಬ ಅಕ್ಯುರೇಟ್ ಮತ್ತು ತುಂಬ ಫಾಸ್ಟ್ ಮತ್ತು ಅಕ್ಯುರೇಟ್ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ನಿಮಗೆ ಇಲ್ಲಿ ರೆಡ್ಮಿ Xiaomi ಅಂತ ಬರ್ಕೊಂಡಿದ್ದಾರೆ. ಸೊ ಇದರ ಒಂದು ಫ್ರಂಟ್ ಸೈಡಲ್ಲಿ ಬಂದರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ನಿಮಗೆ ಪ್ರೊಟೆಕ್ಷನ್ 5 ಒಂದು ವರ್ಷನ್ನ ಈ ಒಂದು ಡಿವೈಸಲ್ಲಿ ಕೊಡ್ತಿದ್ದಾರೆ. ಸೊ ಇದರಲ್ಲಿ ಸಹ ನಿಮಗೆ ವಾಟರ್ ಡ್ರಾಪ್ ನಾಚ್ ಕೊಡ್ತಾ ಇದ್ದಾರೆ. ಇದರಲ್ಲಿ ಸಹ ಸ್ನೇಹಿತರೆ ನಿಮಗೆ ಫ್ರಂಟ್ ಸೈಡಲ್ಲಿ ಮುಖ್ಯವಾಗಿ ರೆಡ್ಮಿ Y3ಯಲ್ಲಿ ಸ್ನೇಹಿತರೆ ರೆಡ್ಮಿ Y3ಯಲ್ಲಿ ಫ್ರಂಟ್ ಸೈಡಲ್ಲಿ ನಿಮಗೆ ಈ ಒಂದು ಡಿವೈಸಲ್ಲಿ ಏನು ಬರ್ತಾ ಇದೆ ಇಲ್ಲಿ ಕಂಪ್ಲೀಟಾಗಿ ನಿಮಗೆ 32 MP ಅಂದರೆ f2.2 ಅಪೇಚರ್ ಜೊತೆಗೆ ಫ್ರಂಟ್ ಸೈಡಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಅಂದರೆ ಇದು ನಿಮಗೆ 0.8 ನಿಮಗೆ ಮೈಕ್ರೋನ್ ನಿಮಗೆ ಫ್ರಂಟ್ ಸೈಡಲ್ಲಿ ನಿಮಗೆ ಸೆಲ್ಫಿ ಕ್ಯಾಮ್ರಾ ಬರುತ್ತೆ. ಸೊ ಇದು ಅದ್ದೂರಿಯಾದಂಥ ಒಂದು ಫೀಚರ್ ಈ ಒಂದು ಡಿವೈಸಲ್ಲಿ. ಸೊ ಈ ಒಂದು ಫೀಚರ್ ಜೊತೆಗೆ ಸ್ನೇಹಿತರೆ ನೀವು ಫ್ರಂಟ್ ಸೈಡಲ್ಲಿ ನೀವು ಯಾವುದೇ ರೀತಿಯ ಒಂದು ವಿಡಿಯೋ ನೀವು ರೆಕಾರ್ಡ್ ಮಾಡಬೇಕು ಅಂತ ಇಷ್ಟಪಟ್ಟರೆ ನೀವು 1080p ನಿಮಗೆ 30 FPS ಜೊತೆಗೆ ಫ್ರಂಟ್ ಸೈಡಲ್ಲಿ ನೀವು ಕ್ಯಾಮ್ರಾನ ರೆಕಾರ್ಡ್ ಮಾಡ್ಬೋದು. ಸೊ ಇದರ ಕೆಲವು ಕ್ಯಾಮ್ರಾ ಸ್ಯಾಂಪಲ್ಸ್ ಬಗ್ಗೆ ನೋಡಬೇಕಂದ್ರೆ ಸ್ನೇಹಿತರೆ ಈಗಾಗಲೇ ನಾವು ಇದರಲ್ಲಿ ಹಲವಾರು ರೀತಿಯ ಒಂದು ಒಂದು ಇಮೇಜ್ಗಳನ್ನ ತೆಗೆದಿದ್ದೀವಿ, ಇಲ್ಲಿ ನೋಡ್ಬೋದು. ಸೊ ಇದು ಅದ್ದೂರಿಯಾದಂತಹ ಒಂದು ಇಮೇಜ್ ಕೊಡ್ತಾ ಇದೆ. ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಡಿವೈಸಲ್ಲಿ ಹೇಳಬೇಕಂದ್ರೆ ಇದರ ಒಂದು ಫ್ರಂಟ್ ಏನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಫ್ರಂಟ್ ಕ್ಯಾಮ್ರಾ ಅಂತೂ ನಿಜಕ್ಕೂ ಅದ್ದೂರಿಯಾದಂತಹ ಒಂದು ಫ್ರಂಟ್ ಈ ಒಂದು ಡಿವೈಸಲ್ಲಿ ನಿಮಗೆ ಫ್ರಂಟ್ ಒಂದು ಇಮೇಜ್ಗಳನ್ನ ಕೊಡ್ತಾ ಇದೆ. ಯಾಕಂದರೆ ಈಗಾಗಲೇ ನೋಡ್ತಾ ಇರ್ಬೋದು ನಿಮಗೆ ನಾನು ಅಲ್ಲಿ ಈಗಾಗಲೇ ನಾವು ತೆಗೆದಿರುವಂತಹ ಕೆಲವು ಸ್ಯಾಂಪಲ್ ಫೋಟೋಗಳನ್ನ ನಾನು ಈಗಾಗಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಸೊ ಇದು ಯಾವ ರೀತಿಯ ಒಂದು ಕ್ಲಾರಿಟಿಯನ್ನು ಈ ಒಂದು ಡಿವೈಸ್ ಕೊಡ್ತಾ ಇದೆ ಅಂತೇಳಿ. ಸೊ ಅದು ಬಿಟ್ಟು ಸ್ನೇಹಿತರೆ ನಿಮಗೆ ಬೇರೆ ಯಾವುದೇ ರೀತಿಯ ಒಂದು ಇಮೇಜ್ಗಳನ್ನ ನಾವು ಈಗಾಗಲೇ ತೆಗೆದಿದ್ದೀವಿ, ನೋಡ್ಬೋದು. ಸೊ ಅದನ್ನು ನಾವು ಎಷ್ಟು ಝೂಮ್ ಮಾಡಿದ್ರು ಸಹ ಅದರ ಒಂದು ಪಿಕ್ಸೆಲ್ ಡೆನ್ಸಿಟಿ ಏನಿದೆ ಸೊ ಇದು ಯಾವುದೇ ರೀತಿಯ ಒಂದು ಪಿಕ್ಸೆಲ್ ಡೆನ್ಸಿಟಿ ಬ್ರೇಕ್ ಆಗದೇ ಅದ್ದೂರಿಯಾದಂಥ ಒಂದು ಕ್ಲಾರಿಟಿಯನ್ನು ಈ ಒಂದು ಡಿವೈಸಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಇದರ ಒಂದು ಫ್ರಂಟ್ ಕ್ಯಾಮ್ರಾಸ್ ಬಗ್ಗೆ ಮಾತಾಡಬೇಕಂದ್ರೆ ನೋಡ್ಬೋದು. ಇದರಲ್ಲೂ ಸಹ ಸ್ನೇಹಿತರೆ ಹಲವಾರು ರೀತಿಯ ಕೆಲವು ಫ್ರಂಟ್ ಕ್ಯಾಮ್ರಾ ಸಹ ನಾವು ತೆಗೆದಿದ್ದೀವಿ. ಫ್ರಂಟ್ಸ್ ಕ್ಯಾಮ್ರಾದಲ್ಲಿ ಅಂದರೆ 32 MP ನಾವು ತೆಗೆದಿದ್ದೀವಿ. ಇದರ ಒಂದು ಸ್ಯಾಂಪಲ್ ಸಹ ನೀವು ನೋಡ್ಬೋದು. ಸೊ ಇದು ಸಹ ಸ್ನೇಹಿತರೆ ಹೆಚ್ಚು ಆಕ್ಯುರೇಟ್ ಮತ್ತು ಅದ್ದೂರಿಯಾದಂತಹ ಒಂದು ಹಲವಾರು ರೀತಿಯ ಒಂದು
ನೋಡ್ಬೋದು ವೈಟ್ ಮತ್ತು ಹಲವಾರು ರೀತಿಯ ಒಂದು ಬ್ರೈಟ್ನೆಸ್ ಸಹ ಈ ಒಂದು ಡಿವೈಸಲ್ಲಿ ಬರ್ತಾ ಇದೆ. ಯಾಕಂದರೆ ಫ್ರಂಟ್ ಸೈಡಲ್ಲಿ ಈಗಾಗಲೇ ಹೇಳಿದಂತೆ 32 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಫೋನಿನ ಕೆಲವು ಕ್ಯಾಮ್ರಾ ಫೀಚರ್ಗಳಾಗಿರುತ್ತೆ ಸ್ನೇಹಿತರೆ. ಅದು ಬಿಟ್ಟು ಇದರಲ್ಲಿ ಒಂದು ಕೊನೆಯದಾಗಿ ಈ ಒಂದು ಫೋನಿನಲ್ಲಿ ಸ್ನೇಹಿತರೆ ಇದರ ಒಂದು ಓವರ್ವ್ಯೂ ಕೊಡಬೇಕಂದ್ರೆ ಇದರಲ್ಲಿ ನಿಮಗೆ ಒಂದು ವಾಲ್ಯೂಮ್ ರಾಪರ್ಸ್ಗಳನ್ನ ಕೊಡ್ತಾ ಇದ್ದಾರೆ, ನೋಡ್ಬೋದು. ಜೊತೆಗೆ ನಿಮಗೆ ಆನ್ ಆಫ್ ಬಟನ್ನ ಕೊಡ್ತಾ ಇದ್ದಾರೆ. ಮತ್ತು ಮೇಲೆ ಸೈಡಲ್ಲಿ Redmi 7 ಅಂತೆ ಇದರಲ್ಲೂ ಸಹ ನಿಮಗೆ ಐಆರ್ ಬ್ಲಾಸ್ಟರ್ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ಗಳನ್ನ ಕೊಡ್ತಾ ಇದ್ದಾರೆ. ಅಂದರೆ ಇದರಲ್ಲಿ ನೀವು ಟಿ.ವಿ ಮತ್ತು AC ಅಥವಾ ಯಾವುದೇ ರೀತಿಯ ಒಂದು ಹೋಮ್ ಅಪ್ಲಯನ್ಸಸ್ನ ಸೆನ್ಸರ್ಗಳ ಮೂಲಕ ನೀವು ಇದನ್ನು ಆಪ್ರೇಟ್ ಮಾಡ್ಕೊಬೋದು. ಜೊತೆಗೆ ಇಲ್ಲಿ ನಿಮಗೆ 3.5 mm ಆಡಿಯೋ ಜಾಕ್ ಸಹ ಈ ಡಿವೈಸಲ್ಲಿ ಕೊಟ್ಟಿದ್ದಾರೆ. ಸೊ ಸಿಮ್ ಟ್ರೇ ಈಗಾಗಲೇ ನಾನು ತೋರಿಸಿದ್ದೀನಿ. ಸೊ ಕೆಳಗಡೆ ಸೈಡಿಗೆ ಬಂದರೆ ಸ್ನೇಹಿತರೆ ಕೆಳಗಡೆ ಸೈಡಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಸ್ಪೀಕರ್ಗಳನ್ನ ಕೊಡ್ತಾ ಇದ್ದಾರೆ 2 ಸೈಡಲ್ಲಿ. ಜೊತೆಗೆ ಇಲ್ಲಿ ನಿಮಗೆ ಮೈಕ್ರೋ USB ಒಂದು ಪೋರ್ಟ್ನ ಕೊಡ್ತಾ ಇದ್ದಾರೆ, ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಇದು ಈ ಒಂದು ಫೋನಿನ ಸ್ನೇಹಿತರೆ ಕೆಲವು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಲುಕ್ ಆಗಿರುತ್ತೆ. ಸೊ ಈ ಒಂದು ಡಿವೈಸ್ನ ಸ್ನೇಹಿತರೆ ನಾನು ಆದಷ್ಟು ಬೇಗ ಇದರ ಸಂಪೂರ್ಣವಾದಂಥ ಒಂದು ರಿವ್ಯೂ ಮಾಡ್ತೀನಿ. ರಿವ್ಯೂ ಮಾಡುವಾಗ ಇದರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ಅಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದೇ ರೀತಿಯ ಒಂದು ವೀಡಿಯೋಗಳಿಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾಯಿರಿ. ಮುಂದಿನ ವೀಡಿಯೋಗಾಗಿ ಕಾಯ್ತಾ ಇರಿ ಸ್ನೇಹಿತರೆ. ಧನ್ಯವಾದ, ನಮಸ್ಕಾರ.